ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನ ಗೌರವಿಸುವಂತ ಈ ಸಂದರ್ಭ. 1919 ಆಗಸ್ಟ್ 23ರಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೀಸಲಾತಿಯನ್ನ ಜಾರಿ ಮಾಡಿದಂತಹ ಸಂಭ್ರಮವನ್ನ 100 ವರ್ಷಗಳ ನಂತರ ಸತತವಾಗಿ 6 ವರ್ಷಗಳಿಂದ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂತಹ ಮೀಸಲಾತಿಯ ಸಂಭ್ರಮಾಚರಣೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಅವರ ಸ್ಮರಣೆಯನ್ನ ಈ ಮುಖಾಂತರ ಮತ್ತೊಮ್ಮೆ ಮಗದೊಮ್ಮೆ ಸಮಾಜಕ್ಕೆ ಪರಿಚಯಿಸುವ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಪ್ರಪಂಚದಾದ್ಯಂತ ಒಂದು ವಿನೂತನವಾದಂತಹ ವೈರಸ್ನ ಮೂಲಕ ಕೃಷಿ ತಂತ್ರಜ್ಞಾನಕ್ಕೆ ವಿಶೇಷವಾದಂತಹ ಛಾಪನ್ನು ಮೂಡಿಸಿರುವಂತಹ ನಮ್ಮೆಲ್ಲರ ನಡುವೆ ಇರುವಂತಹ ಕೃಷಿ ವಿಜ್ಞಾನಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಸರ್ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಸಂಸ್ಥೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ ಗೌರವವನ್ನು ನೀಡ್ತಾ ಇದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ಈ ವೇದಿಕೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರು ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದಂತಹ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗಣ್ಯರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೋರ್ತೇನೆ. ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಸರ್ ಅವರು ಅಂತಾರಾಷ್ಟ್ರೀಯ ಕೃಷಿ ವಿಜ್ಞಾನಿಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಎಸ್ ಪಿ ಯೋಗಣ್ಣ ಸರ್ ಅವರು ವೈದ್ಯ ಸಾಹಿತಿಗಳು ಮತ್ತು ಮುಖ್ಯಸ್ಥರು ಸುಯೋಗ ಆಸ್ಪತ್ರೆ. ಮಡಿಕೆರೆ ಗೋಪಾಲ್ ಸರ್ ಅವರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಶ್ರೀಮತಿ ಎಚ್ ಎಲ್ ಯಮುನಾ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಆಗಮಿಸಬೇಕು ಅಂತ ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಸರ್ ಅವರ ಒಂದು ಪರಿಚಯವನ್ನ ಮಾಡಿಕೊಳ್ಳಲಿರುವ ಶ್ರೀ ವಸಂತ್ ಕುಮಾರ್ ಸರ್ ಕೃಷಿ ವಿಜ್ಞಾನಿಗಳು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಕೆ.ವಿ. ಶ್ರೀಧರ್ ಅವರು ನಿರ್ದೇಶಕರು ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಶ್ರೀ ನಂದೀಶ್ ಎಂ ಅಧ್ಯಕ್ಷರು TAPCMS ಮತ್ತು ಪುರಸಭೆ ಶ್ರೀರಂಗಪಟ್ಟಣ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೋರ್ತೇನೆ. ಮತ್ತು ಶ್ರೀ ರಾಮಕೃಷ್ಣೇಗೌಡ ಅವರು ಜನತಾ ಭಂಡಾರ ಅಧ್ಯಕ್ಷರು ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ ಪಾಂಡವಪುರ ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಮಾನ್ಯ ಕೃಷಿ ಸಚಿವರಾದಂತಹ ಎನ್ ಚಲುವರಾಯಸ್ವಾಮಿ ಅವರು ಆಗಮಿಸಬೇಕಾಗಿತ್ತು. ಅನ್ಯ ಕಾರ್ಯ ನಿಮಿತ್ತ ಸರ್ಕಾರದ ಕೆಲಸದ ಒತ್ತಡದ ಮೇರೆಗೆ ಬೆಂಗಳೂರಿಗೆ ಹೋಗಿರೋದ್ರಿಂದ ಅವರ ಶುಭ ಸಂದೇಶವನ್ನು ನೀಡಲಿಕ್ಕೆ ಅವರ ಒಬ್ಬ ಪ್ರತಿನಿಧಿಯನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ನಿಮಗೆ ಕಾರ್ಯಕ್ರಮದ ಮುನ್ನ ರಚಿಸಿದಂತಹ ಶ್ರೀಕಂಠೇಶನ್ ಮತ್ತು ಮರಿಸ್ವಾಮಿ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನಾಡಗೀತೆ ಮತ್ತು ಸಂವಿಧಾನ ಪೀಠಿಕೆ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆ ಮಾಡಿಕೊಡ್ಬೇಕು ಅಂತೇಳಿ ಶ್ರೀಯುತ ಮರಿಸ್ವಾಮಿ ಮತ್ತು ತಂಡಕ್ಕೆ ಆಹ್ವಾನವನ್ನು ಮಾಡ್ತಾ ಇದ್ದೇವೆ. ಶಂಕರ ರಮಣ ವಿಚಾರ ಬಸವೇಶ್ವರ
ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಸಂವಿಧಾನ ಪೀಠಿಕೆ ದೀಕ್ಷಾವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆ ದೊರೆಯುವಂತೆ ಮಾಡಲು ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಆತ್ಮಭಾವವನ್ನು ಮೂಡಿಸುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಉಳಿಸಿಕೊಂಡಿದ್ದೇವೆ. ಮಾಡ್ತಾರೆ. ಅದೇ ಈ ರೋಗ ಮತ್ತು ಕೀಟಗಳ ಬಾಧೆಗಳನ್ನ ತಡೆಗಟ್ಟುವುದು. ಯಾಕಂದ್ರೆ ಅವರಿಗೆ ನಾವು ಮಾಡಿರ್ತಕ್ಕಂಥ ಒಂದು ಏನಾದರೂ ಮಾಡಬೇಕು ರೈತರಿಗೆ ಅಂತ ಹೇಳಿ ಅವ್ರದ್ದೇ ಒಂದು ಸ್ವಂತ ಕಂಪನಿಯನ್ನ ಮೈಸೂರು ಗ್ರೀನ್
ಸೈನ್ಸ್ ಟೆಕ್ನಾಲಜಿ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದರಿಂದ ಗಿದಾನಿತ್ರಗಳೆಲ್ಲ ಇರ್ತಾರೆ ಅಲ್ಲೇ ಒಬ್ಬರು ದಿನ ಇನ್ನೆಷ್ಟು ಜನಕ್ಕೆ ಸರ್ ಹಾಗೆ ರೀ ಅಂತ ಒಬ್ಬರಿಗೆನ 70 ಜನ ಹಂಗೆ ಒಟ್ಟಿಗೆ ಕೂರಿಸ್ಬೋದಲ್ಲ ನಿಮ್ಮ ಬದುಕಿನಲ್ಲಿ ನಿಮ್ಮ ಊರುಗಳಲ್ಲಿ ಪ್ರಶಸ್ತಿ ಪಡೆದಂಥವರು ಅವರಲ್ಲಿ ಒಂದು ಕಾರ್ಯಕ್ರಮವನ್ನು ಕರೆದು ಮಾಡಿ ಯಮುನನ್ನು ಕರೆದು ನಮ್ಮನ್ನು ಕರೆದು ನಮ್ಮ ವಸಂತ ಕುಮಾರವಂತವ್ರನ್ನ ಕರೆದು ನೀವು ಈ ಭಾವಗಳನ್ನು ಈ ವಿಚಾರಗಳನ್ನು ಜೀವಂತವಾಗಿಟ್ಟರೆ ನಿಮ್ಮ ಪ್ರಶಸ್ತಿಗೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ನನ್ನ ಮನಸ್ಸಿನ ವೇದಿಕೆಗೆ ಬಂದು ಕುಮಾರಿ ಅಂಬಿಕಾ ಎನ್ ಮಸಲಿ ಅಂತಾರಾಷ್ಟ್ರೀಯ ಚೆಸ್ ಕ್ರೀಡಾಪಟು ದಯವಿಟ್ಟು ವೇದಿಕೆಗೆ ಬರಬೇಕಿದ್ದೀನಿ. ಜನಪದ ಸಂಘಟಕರು ಮೈಸೂರು ತಾವು ಕೂಡ ವೇದಿಕೆಗೆ ಬನ್ನಿ. ಡಾಕ್ಟರ್ ಶಶಿಕಲಾ ಎಸ್ ಶಿಕ್ಷಣ ಕ್ಷೇತ್ರ ಬಿಳಿಕೆರೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಮಾಜಶಾಸ್ತ್ರದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಒಂದು ವಿಶೇಷ ಏನಪ್ಪಾ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದಂತಹ ಮಕ್ಕಳಿಗೆ ತಮ್ಮ ಕೈಯಿಂದ ಶುಲ್ಕವನ್ನು ಕಟ್ಟಿ ಅವರ ವಿದ್ಯಾಭ್ಯಾಸಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಒಂದು ಶ್ಲಾಘನೀಯ ಕಾಯಕಕ್ಕೆ ಚಪ್ಪಾಳೆ ಕೊಡಬೇಕು. ದಾಸೋಹದಲ್ಲಿ 3 ಒಂದು ಶಿಕ್ಷಣ, ಜ್ಞಾನ, ಜೊತೆಗೆ ಅನ್ನದಾಸೋಹ, ಕಾಯಕ ದಾಸೋಹ. ಅದರಲ್ಲಿ ಅವರು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಮುಂದೆ ಬರಬೇಕಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಗಾಯಕಂತಹ ಚಾಪನ್ನ ಮೂಡಿಸಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸಮಾಜ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮುದಾಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಉತ್ತಮವಾದಂತಹ ಸಮಾಜ ಸೇವೆ. ಇವರ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ದೇಶವಲ್ಲದೆ ವಿದೇಶ ನೆಲದಲ್ಲೂ ಕೂಡ ಸಂಸ್ಕೃತಿಯ ಬಗ್ಗೆ, ಕಾಯಕದ ಬಗ್ಗೆ, ಸೇವೆಯ ಬಗ್ಗೆ ಅಪಾರವಾದಂತಹ ಒಂದು ಬೋಧನೆಗಳನ್ನ, ಉಪನ್ಯಾಸ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಉದಾಹರಣೆಗಳಾದ್ರೆ ಹಾಂಗ್ಕಾಂಗ್ ಹೋಗಿದ್ದಾರೆ, ಬ್ಯಾಂಕಾಕ್, ಸಿಂಗಪುರ, ಜಪಾನ್, ಯುರೋಪ್. ಇವರನ್ನ ಇವತ್ತು ನಮ್ಮ ವೇದಿಕೆ ಗುರುತಿಸಿ ಯಶೋಧರಮ್ಮ ದಾಸ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಚಪ್ಪಾಳೆ. ಇವರು ಮೈಸೂರಿನವರೇ ಆಗಿದ್ದು ಕ್ರಿಯಾಶೀಲ ಮಹಿಳೆಯಾಗಿದ್ದಾರೆ. ಇವರು ಜನಪದ ವಿದ್ವಾಂಸರು, ನಾಟಕಕಾರರು, ಸಂಶೋಧನೆಗಾರರು. ವಿಜಯನಗರ ಜಿಲ್ಲೆಯ ಅಗಿರಿಬೊಮ್ಮನಹಳ್ಳಿ ತಾಲೂಕಿನ ತಂಬ್ರಹಳ್ಳಿ ಗ್ರಾಮದವರು. ಇವರು ತಂದೆ ಅಕ್ಕಿ ಕೊಟ್ರಪ್ಪ ಬಯಲಾಟ ಮತ್ತು ನಾಟಕದ ಕಲಾವಿದರಾಗಿದ್ದಾರೆ. ಅವರ ಒಂದು ಪ್ರಶಂಸನೆ ಜೊತೆಗೆ ಅವರ ಒಂದು ಪ್ರೋತ್ಸಾಹದೊಂದಿಗೆ ಇವತ್ತು ಜಾನಪದ ಕ್ಷೇತ್ರದಲ್ಲಿ ಇವರು ತಮ್ಮದೇ ಆದಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಂಘಟಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರಿಗೆ ರಾಜೀವ್ ಗಾಂಧಿ ಸದ್ಭಾವನಾ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದೆ. ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವ ಸಿಕ್ಕಿದೆ. ಈ ತರದ ಮತ್ತಷ್ಟು ಪುರಸ್ಕಾರಗಳು ದಕ್ಕಿದೆ. ಇವರು ಕೂಡ ನಮ್ಮ ವೇದಿಕೆಯಿಂದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಸೇವೆಯನ್ನ ಸಲ್ಲಿಸೋದ್ರ ಜೊತೆಗೆ ಸಾಧನೆಯನ್ನ ಮಾಡಿ ಇವತ್ತು ಈ ಒಂದು ಪ್ರಶಸ್ತಿಯನ್ನ ಪಡ್ಕೊತಾ ಇದ್ದಾರೆ. ಇವ್ರಿಗೂ ಕೂಡ ನಾವು ಅನಂತವಾದಂತಹ ಅಭಿನಂದನೆಗಳನ್ನು ನೀವೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ಕುಮಾರಿ ಅಂಬಿಕಾ ಎಸ್ ಮಸಲಿ ಅವರು ಅಂತಾರಾಷ್ಟ್ರೀಯ ಚೆಸ್ ಕ್ರೀಡಾಪಟು. ನೋಡಿ, ನಾವಿಲ್ಲಿ ಓದ್ತಾ ಹೋಗ್ತೀವಿ. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ವಿಭಾಗದಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿ ಬೆಳೀತಾ ಇರುವಂತಹ ಒಂದು ಕುಮಾರಿ ಅಂಬಿಕಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಯಶಸ್ಸನ್ನು ಪಡ್ಕೊಂಡು ಈ ದೇಶಕ್ಕೆ, ಈ ನಾಡಿಗೆ, ಅವರ ಸ್ವಕ್ಷೇತ್ರಕ್ಕೆ ಉತ್ತಮವಾದಂತಹ ಕೀರ್ತಿಯನ್ನು ತಂದುಕೊಡ್ಲಿ ಅಂತ ಆಶಿಸ್ತಾ ಇದ್ದೀವಿ. ಏನು ಮಾಡಕ್ಕಾಗಲ್ಲ, ಆಕೆಗೆ ಕಿವಿ ಕೇಳಲ್ಲ, ಮತ್ತೆ ಮಾತಾಡಕ್ಕೂ ಬರಲ್ಲ. ಅಂಥವ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲೆ ಮಾಡಿರುವಂಥದ್ದು. ನಾವು ಅವ್ರನ್ನ ಗುರುತಿಸಿರುವಂಥದ್ದೇ ನಮಗೆ ಹೆಮ್ಮೆ ಆಗ್ತಾ ಇದೆ. ವೃತ್ತಿಗೆ ಹೇಳಿದ್ದೇನೆ,
ಸಾಧನೆ ಮಾಡಿರುವುದರಿಂದ ನಾವೆಲ್ಲರೂ ಕೂಡ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸೋಣ. ಡಾಕ್ಟರ್ ಕಾವೇರಿ ಪ್ರಕಾಶ್ ಅವರು ಜನಪದ ಸಂಘಟಕರು. ಇವರು ಕೂಡ ಕ್ಯಾತ್ನಳ್ಳಿ ಪ್ರಕಾಶ್ ಅವರ ಜೊತೆಗೂಡಿ ಕನ್ನಡ ಜಾನಪದ ಪರಿಷತ್ನಲ್ಲಿ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೊಡಗಿನಲ್ಲಿ ಪ್ರಾಂಶುಪಾಲ ಶ್ರೀಮತಿ ಬಿಜೆ ಸತ್ಯಶ್ರೀ ಗೌಡ, ವಕೀಲರು, ಬೆಂಗಳೂರು. ಇವರು ರಾಜ್ಯ ಮಟ್ಟದ ಡಿಸ್ಕಸ್ ಥ್ರೋನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡಿದ್ದಾರೆ. 3 ಕಿಲೋಮೀಟರ್ ನಡಿಗೆಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ದಿನಪತ್ರಿಕೆ, ವಾರಪತ್ರಿಕೆ, ಸ್ವರ್ಣ ಸಂಚಿಕೆಗಳಲ್ಲಿ ಕತೆ, ಕವನಗಳನ್ನ, ಅನಿಕವಿತೆಗಳನ್ನ ಬರೆದು ಹಲವಾರು ಕಥಾ ಸ್ಪರ್ಧೆಗಳಲ್ಲಿ ಕಥೆಯನ್ನ ಬರೆದು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಅದರಿಂದ ಇವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೇವೆ. ಶ್ರೀಮತಿ ಪದ್ಮಾವತಿ ನಾಗರಾಜ್ ಅವರು ಗಾಯಕರು. ಇವರು ಮೈಸೂರಿನ ನಿವಾಸಿಯಾಗಿದ್ದು ಭಜನೆ ಮತ್ತು ಜನಪದ ಗೀತೆಗಳನ್ನು ಆಡುವಂತಹ ಕಲಾವಿದರಾಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ODP ಸಂಸ್ಥೆಯ ಮಹಿಳಾ ಒಕ್ಕೂಟ ಅಧ್ಯಕ್ಷೆಯಾಗಿ 16 ವರ್ಷಗಳ ಕಾಲ ಸಹಾಯ ಸಂಘಗಳನ್ನು ನಿರ್ವಹಿಸಿದ್ದಾರೆ. ಸ್ವಯಂ ಸೇವಕಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಕವಿಗೋಷ್ಠಿ, ಮಹಿಳಾ ಸಂವೇದನೆ, ಕವನಗಳನ್ನು ಬರೆದಿದ್ದಾರೆ. ಅದರಿಂದ ಇವ್ರಿಗೂ ಕೂಡ ನಾವು ವೇದಿಕೆಯ ಪರವಾಗಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಪ್ರೌಢಿಮೆಯ ಜೊತೆಗೆ ಸಾಹಿತ್ಯವನ್ನು ನಡೆಸ್ತಾ ಇದ್ದಾರೆ. ಚಪ್ಪಾಳೆಯನ್ನು ಕೊಡಬೇಕು. ಕಾಯಕ ಕ್ಷೇತ್ರ ಅಂಗಭಾಷೆಯಾಗಿದ್ದು ಸಾಹಿತ್ಯದ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ನನ್ನನ್ನ ಆದಿಯಾಗಿ ಅನೇಕ ವ್ಯಕ್ತಿಗಳಿಗೆ ಅವರು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ಸಾಹಿತ್ಯದ ವಿವಿಧ ರೀತಿಯ ಶೈಲಿಯ ಬರವಣಿಗೆಗೆ ಅವರು ಮುಂಚೂಣಿಯಲ್ಲಿ ಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದು ಅವರ ಕಡೆಯಿಂದ ಏನೆಲ್ಲ ಸೇವೆಗಳನ್ನು ಕೊಡಬಹುದು ಆ ಸೇವೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಈ ಒಂದು ವಿಕಾಸ ವೇದಿಕೆಯ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಅವರನ್ನು ನಾವು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. GM ಭಾರತಿ ನಾಗರಾಜ್ ಅವರು ಮಂಡ್ಯ ಜಿಲ್ಲೆಯ ಮದ್ದೂರಿನ ತಾಲೂಕಿನ ಗೆಜ್ಜಲಗೆರೆ. ಇವರು ದೆಹಲಿಯಲ್ಲಿ ಪೊಲೀಸ್ ಆಗಿ ಕರ್ತವ್ಯ. ನಮ್ಮ ಧ್ವನಿಯನ್ನು ಮುಚ್ಚೋದಷ್ಟು ಸುಲಭವಾದ ಮಾತಲ್ಲ. ಅವರ ಜೊತೆಗೆ ಸೇರಿಕೊಂಡು ಇವರು ಕೂಡ ನಾಗರಾಜ್ ಅವರ ಜೊತೆಗೆ ಸೇರಿಕೊಂಡು ಇವರು ಕೂಡ ಪತಿಯ ಜೊತೆಗೆ ದೆಹಲಿಯಲ್ಲಿ ಸಂಘಟನೆಯ ಮಾಡ್ತಾ ಕನ್ನಡ ನಾಡು ನುಡಿಗೆ ಸಂಬಂಧಪಟ್ಟಂತ ಸೇವೆಯನ್ನ ಸಲ್ಲಿಸಿದ್ದಾರೆ. ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ದೀಪಶ್ರೀ DM ಅವರು ಅಂಪಾಪುರ. ಕ್ಲಾಸಿಕಲ್ ಲಿಟಲ್ ಬರ್ಡ್ಸ್ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ 10 ವರ್ಷಗಳಿಂದ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪ್ರತಿ ಸಂಭಾವನೆಯಂತಹ ನಿರೀಕ್ಷೆ ಇರ್ತದೆ ಜೀವನವನ್ನು ನಡೆಸೋದಕ್ಕೆ. ಆದರೆ 2 ವರ್ಷಗಳ ಕಾಲ ಯಾವುದೇ ರೀತಿಯ ಸಂಭಾವನೆಯನ್ನ ಕೊಡದೆ ಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ಒಂದು ಸೇವೆಯನ್ನ ಪರಿಗಣಿಸಿಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಶ್ರೀಮತಿ ಮನಾ ಲತಾ ಮೋಹನ್ ಅವರು ಸಂಘಟನಾ ಕ್ಷೇತ್ರ ಹಲವು ದಶಕಗಳಿಂದ ಸಾಹಿತ್ಯ ಸೇವೆಯನ್ನ ಮಾಡ್ತಾ ಇದ್ದಾರೆ. ಲೇಖಕಿ ಹಾಗೂ ಸಾಹಿತಿ ಕೂಡ ಆಗಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ನಿಮಗೊಂದು ಗೌರವ ಹೆಚ್ಚಾಗ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆಯನ್ನ ಮಾಡಿ, ಸಾಹಿತ್ಯ ಸೇವೆಯನ್ನ ಮಾಡಿ, ಕ್ರೀಡಾ ಸೇವೆಯನ್ನ ಮಾಡಿ ಈ ನೆಲಕ್ಕೆ, ಈ ನಾಡಿಗೆ, ಈ ದೇಶಕ್ಕೆ ಇನ್ನೂ ಹೆಚ್ಚಿನ ಸಂಪತ್ತನ್ನು ತಂದುಕೊಡೋದ್ರ ಮುಖಾಂತರ ಕೀರ್ತಿಯನ್ನು ಎಸ್ಸಿ ಅಂತ ಕನ್ನಡ ಒಕ್ಕಲಿಗರ ವಿಕಾಸ ವೇದಿಕೆಯ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಬಹುಮಾನ ವಿಶೇಷ ಸೇವಾ ಭೂಷಣ ಪ್ರಶಸ್ತಿ. ಬಾಂಧವ್ಯವನ್ನ ನಾಗರಿಕ ಸಮಾಜದ ಜೊತೆ ಹಂಚಿಕೊಂಡು ಬರ್ತಾ ಇರುವಂತಹ ರಾಷ್ಟ್ರಪತಿ ಸಿಂಹ ಅವರಿಗೆ ವಿಶೇಷವಾದ ಸೇವಾಭೂಷಣ ಪ್ರಶಸ್ತಿಯನ್ನ ಈ ಸಂಸ್ಥೆ ಕೊಡಮಾಡ್ತಾ ಇದೆ. ಶ್ರೀಯುತ ರವಿಕುಮಾರ್ ಅವರು ಆಧುನಿಕ ಮದುವೆ ಕಾಲದಲ್ಲಿ ಆಡಂಬರದ ಮದುವೆಗಳನ್ನ ಮಾಡುವ ಮುಖಾಂತರ ಮತ್ತೆ ವಿಜೇಂದ್ರ ಚಿಕ್ಕರ್ ಮೇಡಮ್ ಜೊತೆ 14 ವರ್ಷಗಳ ಕಾಲ ನಿರಂತರವಾಗಿ ಈ ಒಡನಾಡಿಯಾಗಿ ಸಮಾಜ ಕ್ಷೇತ್ರದಲ್ಲಿ ಪ್ರಗತಿಪರ ರೈತನಾಗಿ ಮತ್ತು ನಾಟಿ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಸಾಧಕರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತಷ್ಟು ಮಗದಷ್ಟು ಸೇವೆಯನ್ನ ಮಾಡುವ ಮುಖಾಂತರ ಸಮಾಜಮುಖಿಯಾಗಿ ತಮ್ಮನ್ನ ತೊಡಗಿಸಿಕೊಳ್ಳಬೇಕು ಅಂತೇಳಿ ನಾವು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ.
ಪ್ರಶಸ್ತಿ ಗೌರವಗಳು ನಿಮ್ಮ ಕಾರ್ಯಕ್ಷೇತ್ರವನ್ನ ಮತ್ತಷ್ಟು ಮಗದಷ್ಟು ಇಮ್ಮಡಿಗೊಳಿಸುವ ಕೆಲಸವನ್ನ ಮಾಡಲಿ ಕೊಡುವಂತಹ ಶಕ್ತಿಯನ್ನ ನಿಮಗೆ ಆ ಭಗವಂತ ಕೊಡ್ಲಿ ಅಂತೇಳಿ ಈ ವೇದಿಕೆಗಳನ್ನು ಉಚಿತವಾಗಿ ಮದುವೆ ಮಾಡಿಸುವಂತಹ ಕೊಡುಗೈದಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ರವಿಕುಮಾರ್ ಅವರು. ತಮ್ಮ ಸ್ಫೂರ್ತಿ ನಾಡಿನ ಸಾಕಷ್ಟು ಜನಕ್ಕೆ ಸಿಗಲಿ, ಮತ್ತಷ್ಟು ಸಾಮೂಹಿಕ ವಿವಾಹಗಳನ್ನು ಮಾಡುವ ಮುಖಾಂತರ ಒಂದು ಆರ್ಥಿಕ ಭದ್ರತೆಯನ್ನ ತುಂಬ ಹೃದಯದ ಧನ್ಯವಾದಗಳು. ಸೇವಾಭೂಷಣ ಪ್ರಶಸ್ತಿಯ ಪುರಸ್ಕೃತರ ಪಟ್ಟಿಯನ್ನು ಈಗ ಪ್ರಕಟಪಡಿಸ್ತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೋರ್ತೇನೆ. ಇವರು ಪ್ರಗತಿಪರ ರೈತರಾಗಿ ಕೃಷಿ ಕ್ಷೇತ್ರದಲ್ಲಿ ಪಡಿಸಿದ್ರೆ ವೇದಿಕೆಯ ಮೇಲೆ ಇರುವಂತಹ ಎಲ್ಲರೂ ಕೂಡ ಗಂಡುಮೆಟ್ಟಿದ ನಾಡು ಮಂಡ್ಯದಿಂದ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ದಿನನಿತ್ಯ ತಮ್ಮ ತನು ಮನ ಧನವನ್ನ ಭೂಮಿ ತಾಯಿಗಾಗಿ ಅರ್ಪಿಸ್ತಾ ಇರುವಂತಹ ಮಹನೀಯ ರೈತರು. ನಮ್ಮ ದೇಶ ಯೋಧ ಮತ್ತು ರೈತ ಸದಾ ತಂಪಾಗಿರ್ಬೇಕು, ಸುಖಿಯಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನುವುದರ ಮುಖಾಂತರ ವಿಶೇಷವಾದಂತಹ ಒಂದು ಗೌರವವನ್ನು ಅವರಿಗೆ ಸಲ್ಲಿಸಬೇಕು ಅಂತೇಳಿ ವೇದಿಕೆ ಅವರನ್ನ ಗೌರವಿಸ್ತಾ ಇದೆ. ತಮ್ಮ ಕೃಷಿಕ ಕ್ಷೇತ್ರ ಕುಟುಂಬಕ್ಕೆ ಸೀಮಿತ ಆಗದೇನೆ ಇಡೀ ನಾಡಿಗೆ, ಸಮುದಾಯಕ್ಕೆ ವಿಶೇಷವಾದಂತಹ ಮಾದರಿಯಾಗಲಿ ಅಂತೇಳಿ ಈ ವೇದಿಕೆ ಮುಖಾಂತರ ಶುಭವನ್ನ ಕೋರ್ತಾ ಇದ್ದೇವೆ. ರಾಸಾಯನಿಕ ಮುಕ್ತವಾದಂತಹ ವ್ಯವಸಾಯವನ್ನು ಮಾಡ್ತಾ ಇರುವಂತಹ ಈ ಕೃಷಿಕರು ನಮ್ಮ ನಾಡಿಗೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗಬೇಕು ಅಂತೇಳಿ ವೇದಿಕೆ ಮುಖಾಂತರ ಶುಭವನ್ನ ಕೋರ್ತಾ ಇದ್ದೇವೆ. ಆರ್ಥಿಕವಾಗಿ ಎಷ್ಟೇ ಸಬಲರಾದ್ರೂ ಕೂಡ ಅನ್ನದಾತನ ದುಡಿಮೆ ಇಲ್ಲ ಅಂದ್ರೆ ನಾವು ಬದುಕಲಿಕ್ಕೆ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಗೌರವಪೂರ್ವಕವಾದಂತಹ ಚಪ್ಪಾಳೆಯೊಂದಿಗೆ ನಮ್ಮ ಪ್ರಗತಿಪರ ಕೂಡ ಅಕ್ಕಪಕ್ಕ ಸರ್ ನೀವು ಅಷ್ಟೇ ಬಂದ್ಬಿಡಿ, ಸೆಂಟ್ರಲ್ ನಿಂತ್ಕೋಬೇಡಿ, ನಮ್ಗೆ ಡಿಸ್ಟರ್ಬ್ ಆಗುತ್ತೆ. ನಮ್ಗೆ ಈ ದೃಶ್ಯ ನೋಡಕ್ಕೆ ಒಂದು ಸಂತೋಷ ಆಗ್ತಿದೆ. ನಾವು ರೈತರಿಗೆ ಯಾವಾಗ್ಲೂ ಅಭಾರಿಯಾಗಿರ್ಬೇಕು. ಹಾಗಾಗಿ ಮತ್ತೆ ಇಲ್ಲಿ ಬಂದಿರುವಂತ ರೈತರೆಲ್ಲರೂ ಸಾಧಕ ರೈತರು, ಸಮಾಜಕ್ಕೆ ನಮ್ಮ ಭೂಮಿಗೆ ಬಳುವಳಿ ಕೊಡ್ತಾ ಇರುವಂತವ್ರು. ಅದಕ್ಕೆ ನಾವು ಎತ್ತಿಂತು ಚಪ್ಪಾಳೆ ತಪ್ಪಬೇಕು ಅಂತ ಹೇಳಿದ್ರು. ಮತ್ತೆ ಇನ್ನೊಂದೇನು ಅಂದ್ರೆ ಇವರೆಲ್ಲರೂ ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಕಾಪುರ್ ಅವರ ರೀತಿಯ ಬೆಳೆಗಳನ್ನ ಬೆಳೆದು ಅವರು ಈಗ ನಮ್ಮ ಸಿಟಿಗಿಂತಲೂ ಚೆನ್ನಾಗಿ ಹಳ್ಳಿನ ಡೆವಲಪ್ ಮಾಡ್ಕೊಂಡಿರುವಂತದ್ದು ತುಂಬಾ ಹೆಮ್ಮೆ ವಿಷಯ. ಮೇಡಮ್ ಬನ್ನಿ ನಿಂತ್ಕೊಳ್ಳಿ. ಮಂಡ್ಯ ಇಂಡಿಯಾ ಅನ್ನೋ ಒಂದು ಕಾಲ ಇತ್ತು. ಮೇಡಮ್ ಹೇಳಿದ್ರು ಲಕ್ಷಗಟ್ಟಲೆ ಅಂತ. ಮೊನ್ನೆ ಇವ್ರ ಊರಿಗೆ ಹೋಗಿದ್ದೆ, ಡಿಕಟ್ಟಲ್ಲಿ. ಇವರು ತಪ್ಪಿರ್ಕೊಳ್ಳಲ್ಲ ಅಂತ ಹೇಳ್ತೀನಿ. ಅವರ ಪಿತ್ರಾರ್ಜಿತವಾಗಿ ಬಂದಂತ ಮನೆ ರಿಪೇರಿ ಮಾಡಕ್ಕೆ ಅವ್ರ ಹತ್ರ ದುಡ್ಡಿರ್ತಾರೆ. ಅಷ್ಟು ಬಡತನ ಇದ್ದಂತ ಹಳ್ಳಿ. ತಂದೆ ಕಾಲದ ಮನೆ ರಿಪೇರಿ ಮಾಡಕ್ಕೆ ದುಡ್ಡಿಲ್ದಂತಹ ಹಳ್ಳಿಲಿ ಈಗ ಇವರು ಎಂತ ನಮ್ಮ ವಿಜಯನಗರ ಸಬ್ ಸ್ಟೇಜಲ್ಲೂ ಇಲ್ಲ ಆ ತರ ಮನೆಗಳನ್ನ ಕಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಲಕ್ಷಣೆ ನೋಡಿರ್ಲಿಲ್ಲ ಅವರು. ಈಗ ಮೊನ್ನೆ 4.5 ಕೋಟಿ ಕೊಟ್ಟು 30 ಎಕರೆ ಜಮೀನು ತಗೊಂಡಿದ್ದಾರೆ. ಇವರು ಸೇವಂತಿಗೆ, ಬರೀ ಸೇವಂತಿಗೆ ಬೆಳೆದು 4.5 ಕೋಟಿ ಕೊಟ್ಟು 30 ಎಕರೆ ಜಮೀನು ತಗೊಂಡಿದ್ದಾರೆ. ಮತ್ತೆ ಇವರು ಗೋಪಾಲಣ್ಣವರು ಅಷ್ಟೇನೆ, ಅವರು ದೊಡ್ಡ ಮನೆ ಕಟ್ಟಿಸಿದ್ರು. ಹೂಕಟ್ಟಕ್ಕೆ ಹೊಸ ಮನೆ ಕಟ್ಟಿಸವ್ರೆ, ಹೂಕಟ್ಟಕ್ಕೆನೆ. ಮತ್ತೆ ರಿಪೇರಿಗೆ ದುಡ್ಡಿರ್ತಿರ್ಲಿಲ್ಲ ಅವ್ರ ಹತ್ರ. ಆಮೇಲೆ ಈಗ ಇವ್ರು ಏನಾಗಿದ್ದಾರೆ ಅಂತಂದ್ರೆ, ನಮ್ಮ ಒಕ್ಕಲಿಗರಲ್ಲಿ ಇನ್ನೊಂದು ಹೊಸ ಶುರು ಮಾಡಿದ್ದಾರೆ, ಉದ್ಯಮಿ ಒಕ್ಕಲಿಗ ಅಂತ. ನೀವು ಕೃಷಿನೇ ಮಾಡಬೇಡಿ, ಉದ್ಯಮವನ್ನು ಮಾಡಿ, ನೀವು ಉದ್ಯೋಗದಾತರಾಗಿ ಬರೀ ಕೆಲ್ಸಕ್ಕೆ ಹೋಗ್ಬೇಡಿ ಓದ್ಬಿಟ್ಟು ಅಂತ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ. ಇವರು ಹಳ್ಳಿಲೇ ಇದ್ಕೊಂಡು ಎಂತ ಉದ್ಯಮಿಗಳಾಗಿದ್ದಾರೆ ಅಂದ್ರೆ, ಹೂನು ಬೆಳೀತಾರೆ. ಇಡೀ ಊರಲ್ಲಿ ಎಷ್ಟು ಹೂ ಬರ್ತಾರೆ ಅಂತಂದ್ರೆ ಆ ಮಾರಾಟನ ತಗೊಂಡು ಇವರು ಅವರು ಅಷ್ಟು ಸಂಪಾದನೆ ಮಾಡಿರೋದು, ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದ್ದಾರೆ. ಇದೊಂದು ಪುಷ್ಪ ಕ್ರಾಂತಿ ಆಗಿದೆ. ಇದು ರಾಷ್ಟ್ರ ಮಟ್ಟದ ಒಂದು ಸಂಸ್ಥೆಯಿಂದ ಕೇಸ್ ಸ್ಟಡಿ ಆಗಿದೆ. ಇದು ರಾಷ್ಟ್ರ ಮಟ್ಟದ ಸುದ್ದಿ ಕೂಡ ಆಗಿದೆ.
ಅಂದ್ರೆ ಹಳ್ಳಿಗಳಲ್ಲಿ ಏನು ಕೊರತೆ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಸಂಸ್ಥೆಗಳು ಸರ್ಕಾರಗಳು ಕೆಲಸ ಮಾಡಿದ್ರೆ ರೈತರನ್ನ ಯಾವ ರೀತಿ ಮೇಲೆತ್ಬೋದು ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿಗಳು. ಅವರ ಅನುಭವಗಳನ್ನ ಹಂಚ್ಕೊಂಡ್ರೆ ನನಗೆ ಸಂತೋಷ ಆಗ್ತದೆ. ಎಸ್ ಗೋಪಾಲಣ್ಣವರೇ, ಜಯರಾಮಣ್ಣವರು ಮಾತಾಡಿದ್ರೆ ಅವ್ರು ನನಗಿಂತ ಶ್ರೀಮಂತರು ಇವತ್ತು. ಅದೇ ನನ್ನ ಖುಷಿ, ಅದೇ ನನ್ನ ಧನ್ಯತೆ, ಅದೇ ನನ್ನ ಸಾಧನೆ. ಥ್ಯಾಂಕ್ ಯು. ಪ್ರಗತಿಪರ ರೈತರಾಗಿ ಕಾರಣ ಅಂದ್ರೆ ನಮ್ಮ ವಸಂತ ಕುಮಾರ್ ತೆಲುಗಾಪುರ ಸರ್ ಡಿಕ್ಲಾಸಿಟಿಯಲ್ಲಿ ಬೀಗರು. 9 ಗಂಟೆಗೆ ನಾಟಕ ಪ್ರಾರಂಭವಾದರೆ ಬೆಳಗ್ಗೆ 6 ಗಂಟೆವರೆಗೂ ರಂಗಭೂಮಿಯ ನಾಟಕ, ಪೌರಾಣಿಕ ನಾಟಕಗಳು ನಡೆಯುತ್ತೆ. ಅಲ್ಲಿ ನಿರಂತರವಾಗಿ ತಬಲವನ್ನ ವಾದನ ಮಾಡೋದು ಅಷ್ಟು ಸುಲಭವಲ್ಲ. ಸಂಗೀತ ಪಿ ಕುಮಾರ್ ಮೇಡಮ್ ಅವರು ಉಟ್ಕಳಿಯ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಘ ಸಂಸ್ಥೆಗಳಿಂದ ಬರುವಂತಹ ಉಡುಗೊರೆಗಳನ್ನ ಮಕ್ಕಳಿಗೆ ಒದಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅತ್ಯಂತ ವಿಶೇಷ ಅಂದ್ರೆ ನನ್ನ ಶೈಕ್ಷಣಿಕ ಮಾರ್ಗದರ್ಶಕರು ಕೂಡ ಅವರು. ಪ್ರತಿ 400 ಜನ ಮಕ್ಕಳ ಹೆಸರುಗಳು ಗೊತ್ತು, ಅವ್ರ ಪೇರೆಂಟ್ಸ್ ಗೊತ್ತು, ಅವ್ರ ಕೌಟುಂಬಿಕ ಹಿನ್ನೆಲೆ ಗೊತ್ತು. ಈ ತರದ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ನಮ್ಮ ಶಿಕ್ಷಣ ವಲಯದ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮಾಡಿದರೆ ಖಂಡಿತವಾಗಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ಧನ್ಯವಾದಗಳು. ಶ್ರೀ ಸಂತೋಷ್, ಶ್ರೀಮತಿ ಬಿ ಆರ್ ವಿಜಯಶ್ರೀರವರು, ಇವರು ಸಮಾಜ ಸೇವಕರು ಕೂಡ ಹೌದು, ಗಾಯಕರು ಕೂಡ ಹೌದು. ಸೊ ಇವರು ಕೂಡ ಅನೇಕ ಸಂಘಟನೆಗಳ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನ ಮಾಡಿದ್ದಾರೆ. ಶ್ರೀ ಮಂಜುನಾಥ್ ಕ್ಲಾರಿಯೋನೆಟ್, ಗದ್ದೆ ಹೊಸಳ್ಳಿ KM ನಗರ, ಇವರು ಕೂಡ ಉತ್ತಮ ಕ್ಲಾರಿಯೋನೆಟ್ ವಾದಕರು ಕೂಡ ಆಗಿದ್ದಾರೆ. ಶ್ರೀಮತಿ ಮೀನಾಕ್ಷಮ್ಮ, ಜನಪದ ಕಲಾವಿದರು. ಜೋರು ಚಪ್ಪಳೆಯೊಂದಿಗೆ ನಿಮ್ಮ ಸೇವೆ ಅನಂತವಾಗಿ ಮತ್ತಷ್ಟು ಮಗದಷ್ಟು ಪುರಸ್ಕಾರಗಳನ್ನು ಪಡ್ಕೊಂಡು ಈ ಒಂದು ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ನಿಮಗೆ ದಕ್ಕಲಿ ಅಂತ ನಮ್ಮ ಈ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ವಿಶ್ವೇಶ್ವರಯ್ಯ ಅಂತ ಇದ್ರು. ಹಾಗಾಗಿ ಇದೊಂದು ಜಾಗೃತಿ ಕಾರ್ಯಕ್ರಮ ಅಂತ ಹೇಳ್ತಾ ನಾವು ಅವರು ಮರೆಯೋದುಂಟೆ ಮೈಸೂರು ದೊರೆಯ, ಮೈಸೂರು ದೊರೆಯ ಶ್ರೀರಾಮಡಿ ಕೃಷ್ಣರಾಜ ಒಡೆಯ. ಧನ್ಯವಾದಗಳು ತಾವೆಲ್ಲರ ಪಾದಕ್ಕೆ ಶರಣಾರ್ಥಿ. ಶ್ರೀಮತಿ ಇಂದಿರಾ ಪ್ರಭಾಕರ್, ಪರಿಸರ ಕಾಳಜಿ ತುರ್ಬೇಕರ್, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿನ ಮಾಡ್ತೇವೆ. ನೇರ ಶಿಷ್ಯ ಶ್ರೀಮತಿ ಇಂದಿರಾ ಪ್ರಭಾಕರ್ ಅವರು. ಸದಾ ಸಮಾಜ ಸೇವೆ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂತಾ ಇದೆ. ಇವರು ಅನೇಕ ಸಮಾಜ ಸೇವೆ ಕಾಯಕಗಳು ಸಮಾಜದ ಏಳಿಗೆಗೆ ಅವಿರತವಾಗಿ ದುಡಿತಾರೆ. ಶ್ರೀ ಆನಂದ್ ರವರು ಮೈಸೂರು, ಶ್ರೀ ದೇವೇಂದ್ರ ಪರಿಹಾರ್ಯ ಅವರು ಮೈಸೂರು. ಇವರಿಬ್ಬರು ಕೂಡ ಬಹಳ ಶ್ರೇಷ್ಠವಾದಂತಹ ಕಾಯಕವನ್ನು ಜೊತೆಗೂಡಿ ನಡೆಸ್ತಾ ಇದ್ದಾರೆ. ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ. ಆ ರಕ್ತದಾನವನ್ನ ಕೊಡುವಂತಹ ವ್ಯವಸ್ಥೆಯನ್ನ, ರಕ್ತವನ್ನ ವಂಚಿತರನ್ನು ಅವರು ಅವಿರತವಾಗಿ ಸಲ್ಲಿಸ್ತಾ ಇದ್ದಾರೆ. ಅವರಿಬ್ಬರಿಗೂ ನೀವು ಜೋರಾದ ಚಪ್ಪಾಳೆಯನ್ನು ಒಟ್ಟಾಗಿ ಆ ಒಂದು ಕಾಯಕವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. DJ ಸೋಮಶೇಖರ ಮೂರ್ತಿಯವರು, ನಂಜನಗೂಡಿನವರು, ಇವರು ಕೂಡ ಸಮಾಜ ಸೇವೆಯಲ್ಲಿ ಉಚಿತವಾದ ವಿದ್ಯಾರ್ಥಿ ನಿಲಯವನ್ನು ತೆರೆದು ಅನುರಾಗ ಸೇವಾ ಟ್ರಸ್ಟ್ನ ಮೂಲಕ ಕೆಲಸ ಮಾಡ್ತಾ ಇದ್ದಾರೆ. 2006 ನಾವು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಪೊಲೀಸ್ ಮಾದೇವಪ್ಪರವರು ಯಮುನಾ ಮೇಡಮ್ ಅವರ ಕೋರಿಕೆ ಮೇಲೆ ಒಂದು ಹಾಡನ್ನು ಆಡಬೇಕಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು
ತಾಲೂಕಿನ ಸೋಸಲೆಯವರು. ಇವ್ರದೊಂದು ವಿಭಿನ್ನ ವ್ಯಕ್ತಿತ್ವ. 76ರ ಹರೆಯದ ಮಾದೇಶ್ ಶೆಟ್ಟಿರವರು ಈಗಲೂ ಕೂಡ ಕ್ರಿಯಾಶೀಲರು. ಆ ಕಾಲಕ್ಕೆ PUC ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಆಕಾಶವಾಣಿಯ ನೇರ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುರಸ್ಕಾರವನ್ನ ಪಡೆದಿದ್ದಾರೆ. ಪತ್ರಿಕಾ ವರದಿಗಳ ಸಂಗ್ರಹ ಇವರ ವಿಶೇಷ ಆಸಕ್ತಿ. ನೋಡಿ, ಇದು ಒಂದು ಹವ್ಯಾಸ ಕಲೆ. ಪತ್ರಿಕೆಗಳಲ್ಲಿ ಬಂದಿರುವಂತಹ ವರದಿಗಳನ್ನ, ಲೇಖನಗಳನ್ನ ಸಂಗ್ರಹ ಮಾಡುವಂತದ್ದು ಒಂದು ವಿಶೇಷವಾದ ಕಲೆ. ದಯಮಾಡಿ ಅವರಿಗೆ ಜೋರು ಚಪ್ಪಾಳೆ ಬಂದಿದೆ. ಆಡುವುದು ಅನಿವಾರ್ಯ, ಆಡುವುದು ಅನಿವಾರ್ಯ, ಕರ್ಮನಗೆ ಕೇಳುವವರಿಹರಿಂದು ಆದರಿಂದ ಆಡುವೆನು ಮೈದುಂಬಿ ಎಂದಿನಂತೆ. ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು, ನನಗಿಲ್ಲ ಚಿಂತೆ. ಎದೆ ತುಂಬಿ ಆಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಎದೆ ತುಂಬಿ ಆಡಿದೆನೋ ತನು ಈಗ ನಮ್ಮನ್ನೇ ಮದುವೆ ಆಗಿದೆ, ಆದ್ರೂ ಕೂಡ ಸಮಾಜ ಸೇವಾ ದೃಷ್ಟಿಯಿಂದ ಶ್ರೀ ಸತೀಶ್ ಚಂದ್ರೇಗೌಡ ಸಮುದಾಯ ಸೇವೆ. ಶ್ರೀ ಗಂಟಯ್ಯ ಎಂ ಪರಿಸರ ಸೇವೆ ವೇದಿಕೆಗೆ ಬಂದು ದಯವಿಟ್ಟು. ವೇದಿಕೆಯ ಎಡಭಾಗದಲ್ಲಿ ಸಾಧಕರನ್ನು ಕೂಡ ವೇದಿಕೆಗೆ ಕರೆಯಬೇಕು ಅಂತ ಕೇಳ್ಕೊತೀನಿ. ಪರಿಚಯ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು 4,75,000 ಜನಕ್ಕೆ ಇವರು ಯೋಗ ತರಬೇತಿಯನ್ನು ನೀಡಿದ್ದಾರೆ. ಜೊತೆಗೆ ಇವರ ಸಹಧರ್ಮಿಣಿಯಾದಂತಹ ಶ್ರೀಮತಿ ರಜನಿ ದೇವಮ್ಮ ದಂಪತಿ ಇರುವರು ಕೂಡ ಈ ಯೋಗ ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ಸಂಘ ಸಂಸ್ಥೆಗಳು ಇವರ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. 2024ರಲ್ಲಿ ಅತಿ ಹೆಚ್ಚು ಗೌರವಕ್ಕೆ ಇವರು ಪಾತ್ರರಾಗಿದ್ದಾರೆ. 1990ರಲ್ಲಿ ಸಾಧನೆಯನ್ನ ಮಾಡುವ ಮುಖಾಂತರ ಸಮಾಜಮುಖಿಯಾಗಿ ಮತ್ತಷ್ಟು ಗುರುತಿಸಬೇಕು ಅಂತೇಳಿ ಈ ವೇದಿಕೆ ಮುಖಾಂತರ ತಮಗೆ ಶುಭವನ್ನ ಕೋರ್ತಾ ಇದ್ದೇವೆ. ಮಾಡ್ತಾ ಇದೆ. ಇದರಲ್ಲಿ ಸುಮಾ HR ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಶ್ರೀಯುತ ಕುಮಾರ್ ಕುಮಾರಸ್ವಾಮಿ ಅವರು ದೈಹಿಕ ಶಿಕ್ಷಕರು, ಚಿಕ್ಕಮಗಳೂರು ಜಿಲ್ಲೆ ದಲಿತರ ತಾಲೂಕು MCಹಳ್ಳಿ ಗ್ರಾಮದಿಂದ. ಅವರು ಮತ್ತೆ ಅವ್ರ ಶಿಷ್ಯರಿಗೂ ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಅವ್ರು 3 ಜನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಇವತ್ತು. ಅದೆಲ್ಲ ಅವ್ರಿಗೆ ನಾವು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಅವರೆಲ್ಲರೂ ಅಂತ ಹೇಳಿ ನಾವು ಅವ್ರಿಗೆ ಶುಭಾಶಯ ಹಾರೈಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಬೆಂಗಳೂರಿಂದ ಬಂದಿರೋರು ಭಾಗ್ಯ ಅಂತ ಹ್ಯೂಮನ್ ರೈಟ್ಸ್ ವರ್ಕ್ ಮಾಡ್ತಾ ಇರೋರು, ಅವರು ವೇದಿಕೆ ಬರಬೇಕು ಅಂತ ಇದ್ದೀನಿ. ಹಾಗೆ ಹಿರಿಯ ಮುಖಂಡರು ಕಬಡ್ಡಿ ಪ್ಲೇಯರ್ ಇದ್ದಾಗ ನಮ್ಮ ಸಂಸ್ಥೆಯ ವಿಕಾಸ ರತ್ನ ಪ್ರಶಸ್ತಿನ ತಗೊಂಡಿದ್ರು. ಈಗ ಆಡಳಿತ ಸೇವೆಯಲ್ಲಿ DC ಆಫೀಸಲ್ಲಿ ಇದ್ದಾರೆ. DC ಆಫೀಸಲ್ಲಿ ಅವರು ಅದರಿಂದ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು 10 ನಿಮಿಷ ಕಾರ್ಯಕ್ರಮ ಮುಗಿಯುತ್ತೆ, ಯಾರು ಎದುರೋಗ್ಬಿಡಿ. ಈಗ ಊಟದ ವ್ಯವಸ್ಥೆ ಇದೆ, ಎಲ್ಲ ರೆಡಿ ಇದೆ ಊಟಕ್ಕೆ. ಇನ್ನು 10 ನಿಮಿಷ ಕೂತ್ಕೊಂಡ್ಬಿಡಿ ಸಾವಧಾನ. PhD ಮಾಡಿರುವಂತವರು ಈಗ ಅವರು ಏನು ಮೈಸೂರಿನ ಸೌತ್ BEO ಕಚೇರಿನಲ್ಲಿ BRC ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಮೇಡಮ್ ರೆಡಿ? ಮೇಡಮ್ 1 ನಿಮಿಷ ನಿಂತ್ಕೊಳ್ಳಿ.
ಇನ್ನು 5 ನಿಮಿಷ ಸ್ವಾಮೀಜಿ ಮೇಡಮ್ ಒಂದು ನಿಮಿಷ ತಕ್ಷಣ ಹೊರಗಡೆ ಮೇಡಮ್ ಒಂದು ಸೆಕೆಂಡ್